ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ವಿಚಿತ್ರ ರೀತಿಯ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ ನೋಡಿ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಗ್ಪುರದಲ್ಲಿ ಈ ವಿಚಿತ್ರ ಕಳ್ಳತನ ಎಷ್ಟು ವಿಚಿತ್ರ ಅಂತ ನೋಡಿ. ಇದು ಈ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರ್ತಕ್ಕಂಥ ಶ್ರೀ ಲಕ್ಷ್ಮೀದೇವಿ ರೈಸ್ ಕಾರ್ನರ್ ಅನ್ನೋ ಅಂಗಡಿಯಲ್ಲಿ ಮಹಿಳೆಯೊಬ್ಬರು ಸತತವಾಗಿ ತೆಂಗಿನಕಾಯಿನ ಕದೀತಾ ಇದ್ರು. ಮಾಲೀಕರಿಗೂ ತಲೆನೋವಾಗಿತ್ತು. ಯಾರು ಕದೀತಾ ಇದ್ದಾರೆ ಗೊತ್ತಾಗ್ತಾ ಇದ್ದಿಲ್ಲ. ಬೆಳಗಿನ ಜಾವ ಸುಮಾರು 3 ಗಂಟೆಗೆ ಮಹಿಳೆಯೊಬ್ಬರು ಅಂಗಡಿಯ ಆವರಣಕ್ಕೆ ನುಗ್ಗಿ ಸುಮಾರು 15 ತೆಂಗಿನಕಾಯಿ ಕದ್ದಿದ್ದಾರೆ. ಈ ದೃಶ್ಯ ಅಂಗಡಿಯ CCTV ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ. ಇದು ಮೊದಲನೇ ಬಾರಿ ಅಲ್ಲ. ಇದೇ ಮಹಿಳೆ ಈ ಹಿಂದೆಯೂ ಇದೇ ರೀತಿ ಈ ಅಂಗಡಿಯಿಂದ ತೆಂಗಿನಕಾಯಿನ ಕದ್ದಿದ್ರು ಅಂತ ತಿಳಿದು ಬಂದಿದೆ. ಇದು ಒಂದು ಸಲದ ಆಕಸ್ಮಿಕವಲ್ಲ, ಬದಲಿಗೆ ಹಳೆಯ ಅಭ್ಯಾಸ ಅಂತ ಅನ್ನೋದು ಮಾಲೀಕರ ವಾದ. ಕಳೆದ 1 ವಾರದಿಂದ ಅಂಗಡಿ ಮಾಲೀಕರು ಈ ಕಳ್ಳೆಯನ್ನು ಹಿಡಿಯೋಕ್ಕೆ ಹದ್ದಿನ ಕಣ್ಣಿಟ್ಟು ಕಾದುಕೊಳ್ತಿದ್ರು. ಆದರೆ ಮಾಲೀಕರ ಕಣ್ಣು ತಪ್ಪಿಸಿ ಮಹಿಳೆ ಪುನಃ ಕಳ್ಳತನ ಮಾಡಲು ಯಶಸ್ವಿಯಾಗಿದ್ದಾಳೆ. CCTV ದೃಶ್ಯಾವಳಿಗಳ ಆಧಾರದ ಮೇಲೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಪದೇ ಇಂಥ ಸಣ್ಣಪುಟ್ಟ ಕಳ್ಳತನ ನಡೀತಾ ಇರೋದ್ರಿಂದ ಸಣ್ಣ ವ್ಯಾಪಾರಿಗಳ ಜೀವನದ ಮೇಲೆ ಪರಿಣಾಮ ಬೀಳ್ತಾ ಇದೆ. ಪೊಲೀಸರು ಆರೋಪಿಯನ್ನು ಪತ್ತೆ ಹಚ್ಚಿಗೆ ಕ್ರಮ ಕೈಗೊಂಡಿದ್ದಾರೆ. ನೋಡಿ, ತೆಂಗಿನಕಾಯಿ ಕದೀತಾ ಇದ್ದಾರೆ. ಭಾಳ ದೊಡ್ಡ ಕಳ್ಳತನ ಅಲ್ಲ, ಇದು ಸಣ್ಣ ಕಳ್ಳತನವೇ. ಆದರೆ ಇಂಥ ಸಣ್ಣ ಕಳ್ಳತನವನ್ನು ಮಾಡ್ತಕ್ಕಂಥ ಅನಿವಾರ್ಯತೆ ಆ ಮಹಿಳೆಗೆ ಯಾಕೆ ಬಂದಿರ್ಬೋದು, ಏನಾಗಿರ್ಬೋದು ಅಂತೇಳಿ. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣವನ್ನು ಲೂಟಿ ಮಾಡ್ತಕ್ಕಂಥ ದೊಡ್ಡ ಕಳ್ಳರು ಯಾರ ಕೈಗೂ ಸಿಗೋದಿಲ್ಲ. ಬ್ಯಾಂಕ್ಗಳಿಂದ ತೆಗೆದುಕೊಂಡಂಥ ಸಾಲವನ್ನು ಅವರು ವಾಪಸ್ ಕಟ್ಟೋಕ್ಕಾಗಲಿಲ್ಲ ಅಂತಂದರೆ ಸರ್ಕಾರವೇ ಕೇಳಕ್ಕೆ ಹೋಗಲ್ಲ ಅವರಿಗೆ. ಯಾಕಂದರೆ ಕೋಟಿ ಗಟ್ಟಲೆ ಸಾಲ ಅದು, ಅವ್ರನ್ಯಾರೇ ಕೇಳೋದಿಲ್ಲ. ಆದರೆ ತೆಂಗಿನಕಾಯಿನ ಕದೀತಾ ಇದ್ದಾರೆ. ಆದರೆ ತಪ್ಪನ್ನು ಸರಿ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಆ ಮಹಿಳೆಗೆ ಇಷ್ಟು ಸಣ್ಣ ಕಳ್ಳತನವನ್ನು ಮಾಡ್ತಕ್ಕಂಥ ಅನಿವಾರ್ಯತೆ ಏನಿದೆ ಅಂದರೆ, ಸಣ್ಣ ಕಳ್ಳತನಗಳು ಯಾಕಾಗ್ತವೆ ಅಂತಂದರೆ, ಆ ದೈನಂದಿನವಾದ ಜೀವನಕ್ಕೆ ಬೇಕಾದಂಥ ಹಣ ಅವರಿಗೆ ಹುಟ್ಟುತ್ತಾ ಇಲ್ಲ ಅಂತ. ಹಣ ಯಾಕೆ ಹುಟ್ಟುತ್ತಾ ಇಲ್ಲ ಅಂತಂದರೆ, ಉದ್ಯೋಗ ಸಿಗ್ತಾ ಇಲ್ಲ ಅಂತ, ಕೆಲಸ ಇಲ್ಲ ಅಂತ. ಕೆಲಸ ಯಾಕೆ ಇಲ್ಲ ಅಂತಂದರೆ, ಕೆಲಸ ಸೃಷ್ಟಿ ಆಗ್ತಾ ಇಲ್ಲ ಅಂತ. ಕೆಲಸ ಸೃಷ್ಟಿ ಮಾಡಬೇಕಾದ್ರೆ ಏನು ಮಾಡ್ತಿದ್ದಾರೆ, ಲಕ್ಷ ಕೋಟಿ ಹಣವನ್ನು ಏನು ತೆಗೆದುಕೊಂಡು ಕಟ್ಟದೆ ಸುಂದಿರ್ತಾರಲ್ಲ, ಅವರು ಫೇವರಾಗಿ ನಿಂತ್ಕೊಂಡು ಆಶೀರ್ವಾದ ಮಾಡ್ತಿದ್ದಾರೆ. ಸಣ್ಣ ಕಳ್ಳತನ ಮಾಡೋರು ಈ ರೀತಿ ಸಿಕ್ಕಾಕೋತಾ ಇದ್ದಾರೆ. ಆ ಮಹಿಳೆ ಮಾಡ್ತಿರೋದು ತಪ್ಪೇ ಅಂತ ಅಂದರೂ ಸಹ ಅದಕ್ಕೆ ಬೇಕಾದಂಥ ಶಿಕ್ಷೆ ಏನಾಗುತ್ತೆ ಅದಾಗಲಿ. ಆದರೆ ಇಂಥ ತಪ್ಪನ್ನು ಅವರು ಮತ್ತೆ ಮಾಡಬಾರ್ದು ಅಂತ ಅಂದರೆ ಜವಾಬ್ದಾರಿ ಯಾರ್ದಾಗಿರುತ್ತೆ? ಆ ಬಗ್ಗೆ ಸರ್ಕಾರಗಳು ಯೋಚನೆ ಮಾಡಬೇಕು. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ, ನಿರುದ್ಯೋಗಿಗಳ ಸಂಖ್ಯೆ ಆಗ್ತಾ ಇದೆ ಅಂದಾಗ ಅವ್ರ ದಿನ ಹೊಟ್ಟೆಪಾಡಿಗೆ ಏನು ಮಾಡೋಕ್ಕಾಗತ್ತೆ? ನಿಜವಾಗ್ಲೂ ಶೋಕಿಗಾಗಿಯೇ ಈ ಕಳ್ಳತನ ಮಾಡಿದರೆ ಭಾಳ ದೊಡ್ಡ ತಪ್ಪು. ಆದರೆ ಪ್ರತಿದಿನದ ಬದುಕಿಗೆ ಜೀವನಕ್ಕೆ ಸಾಕಾಗ್ತಿಲ್ಲ, ಅದಕ್ಕೆ ಕಳ್ಳತನ ಆಗ್ತಾ ಇದೆ ಅಂತಂದರೆ ಈ ಪ್ರಕರಣವನ್ನು ಬೇರೆ ರೀತಿಯಿಂದ ನೋಡಬೇಕಾದ ಅಗತ್ಯ ಇದೆ. ಆ ಮಹಿಳೆ ಇನ್ನೊಮ್ಮೆ ಇಂಥ ಕೃತ್ಯವನ್ನು ಮಾಡಬಾರ್ದು, ಮತ್ತು ಆ ಮಹಿಳೆಯ ದೈನಂದಿನ ಜೀವನಕ್ಕೂ ಸಹ ಯಾವುದೇ ತೊಂದರೆ ಆಗಬಾರ್ದು. ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಾದ ಸರ್ಕಾರಗಳು ಕಣ್ಣು ಕಿವಿ ಬಾಯಿ ಮುಚ್ಕೊಂಡು ಕೂತಿದ್ದಾವೆ. ಜನ ಬೀದಿಗಿಳಿತಾ ಇದ್ದಾರೆ. ಇನ್ನೊಂದು ಕಸಿದ್ದೀನಿ ಈ ಏರಿಯಾದಲ್ಲಿ ಹೋಗಿ ಆಂಟಿ ಕೆಲಸ